ಎಸ್, ಲಾಸ್ಟ್ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಾಯ್ತು. ಇಷ್ಟೋ ತನಕ ಎಲ್ಲರೂ ಬಹುಶಃ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆಂಡ್ರೈವ್ ಆದ್ರಿಂದ ನಾನು ಒಂದು ಮಾತು ಹೇಳ್ಬಿಡ್ತೀನಿ ಈ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಬಂದು ಅದೇನೋ ಉತ್ತರ ಕೊಟ್ಬಿಡಿ. ಕೊಡೋ ತನಕ ಬೇರೆ ಯಾವ ನ್ಯೂಸು ಹಾಕಲ್ಲ. ಮೊನ್ನೆ ಅಮೆಝಾನ್ ನಟಭಯಂಕರ ಅಪ್ಲೋಡ್ ಆಯ್ತು, ಅದನ್ನು ಪ್ರಮೋಷನ್ ಮಾಡ್ತಾರಣ್ಣ. ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ, ಅದೇ ಮಾಡ್ಬೇಕು ಅಂತ ಕೂತವ್ರೆ. ಸೊ ನೀ ಬಂದು ಹೇಳಿಕೆ ಕೊಟ್ಟು ನೀ ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ಹೊಂಟೋಗಪ್ಪ. ನೀ ಬರೋ ತನಕ ಅವ್ರು ಬಿಡಲ್ಲ, ನಿಂದೇ ಆಗ್ತಿರ್ತಾರೆ. ಫಸ್ಟ್ ನೀ ಬಂದ್ ಅದ್ ಏನು ಅಂತ ಒಂಚೂರು ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವ್ರಿಗೆ ನಾವು ಮನವಿ ಮಾಡ್ಕೊತಾ ಇದೀವಿ. ನೀ ಎಲ್ಲಿದ್ಯೋ ಬಂದ್ಬಿಡು ಗುರುವೆ, ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ, ಫಸ್ಟ್ ಬಂದು ಉತ್ತರ ಕೊಟ್ಟು ಅಣ್ಣ. ಚಿತ್ರರಂಗದ ಪರವಾಗಿ ನಾನು ಚಿತ್ರರಂಗದ ಫಿಲ್ಮ್ ಚೇಂಬರ್ ಇವರಿದ್ದಾರೆ, ನಮ್ ಕರಿಸುಬ್ಬಣ್ಣ, ನಮ್ ಹಿರಿಯ ಕಲಾವಿದರು ನಿರ್ಮಾಪಕರಿದ್ದಾರೆ, ಬಾಮಗಿರೀಶ್, ಎಲ್ಲರ ಪರವಾಗಿ ನಾನು ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನೀನ್ ಮಾಡಿದ್ಯಾಗ ಇಟ್ಟಿದ್ಯಾ ಅದೇನೋ ನಾ ಹೇಳಲ್ಲ, ಬಟ್ ನಿನಗೆ ತುಂಬಾ ತೊಂದರೆ ಆಯ್ತೈತೆ ಕಪ್ಪ. ನೀನ್ ಬರೋ ತನಕ ಏನ್ ಗೊತ್ತಾ, ನಿಂದೇ ನ್ಯೂಸ್ ಹೊಡಿತಿರ್ತಾರೆ. ಮಳೆ ಬಂತು ಅದನ್ನು ಬಿಟ್ಬಿಟ್ರು, ಆ ನೇ ಐರೆಮೆಂಟ್ ಸತ್ತೋದು ಅವಳದು ಬಿಟ್ಬಿಟ್ರು, ಮೊನ್ನೆ ಯಾರೋ ಕೊಡಗುಲ್ ತಲೆ ಕಡ್ಕ ಬಂದ ಅವನು ಬಿಟ್ಬಿಟ್ರು, ಪುನಃ ಇನ್ನೇನೋ ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು. ನೀನು ಎಲ್ಲಾನು ನುಗ್ಗಬಿಟ್ಟಿದೆ, ಸಿನಿಮಾನು ನುಗ್ಗಬಿಡ್ತಾ ಇದ್ಯಾ. ನೀನು ಅಲ್ಲಿಂದ ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು. ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಹೊಂಟೋಗ್ಬರುತ್ತೆ. ಅವ್ರು ಸತ್ಯವಾಗ್ಲೂ ನಿಮ್ ವಿಚಾರಕ್ಕೆ ಬರಕಿಲ್ಲ. ನಾವು ನೀ ಫಸ್ಟ್ ಬಂದು ಉತ್ತರ ಕೊಟ್ರು. ನಾನು ಪ್ರಮೋಷನ್ಗಿಂತ ನಟಭಯಂಕರ್ಗೆ ಪೇ ಮಾಡಿದೀನಿ, ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾವ್ರಿಗೆ ಅಮೆಝಾನ್ ಹಾಕೋರ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ. ಅದು ಇನ್ಸ್ಟಾಗ್ರಾಮ್ ಗುರು ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ, ಸುಮ್ಮನೆ ಕೂತ್ಕೊ ಅಂದ್ಬಿಟ್ರು. ಎಲ್ಲ ಸ್ಟಾರ್ಗಳು ಸೆಲೆಬ್ರಿಟೀಸ್, ಒಂದ್ ನಿಮಿಷ ಇರೋಣ, ಎಲ್ಲ ಸ್ಟಾರ್ಗಳು ಸೆಲೆಬ್ರಿಟೀಸು ಕೂಡ ಪ್ರಮೋಷನ್ ಮಾಡ್ತೀವಿ, ಎಲ್ಲ ನಿಲ್ಸ್ಬಿಟ್ಟವ್ರು. ಯಾಕೆಂದ್ರೆ ಅವ್ರದ್ದು ಹೋಯ್ತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕತಾರೆ. ನಾನು ನಿಂದ ಏನೋ ಹೇಳ್ತಾ ಇಲ್ಲ ಗುರುವೆ, ಬಂದು ಚಿತ್ರರಂಗ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು. ನೀ ಮಾಡಿದೆಯೋ ಇಲ್ವೋ ಅದೇನೋ ನೀ ಕೊಡತಕ್ಕ ದೇವ್ರ ಸತ್ಯವಾಗ್ಲೂ ಬಿಡಲ್ಲ, ಯಾರೇ ಸತ್ಯವಾಗ್ಲಿ ಪ್ರಳಯ ಆಗೋದ್ರು ಬಿಡಲ್ಲ, ನಿನ್ ನ್ಯೂಸೇ ಹೊಡಿತಾರೆ. ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಳಿಸು, ಚಿತ್ರರಂಗನ ಉಳಿಸು ಅಂತ ಈ ಮೂಲಕವಾಗಿ ಚಿತ್ರರಂಗದ ಬಾಮಗಿರೀಶ್ ಅವರು ಸಹ ಮುಂದೆ ಕರಿಸುಬ್ಬವ್ರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಬೋಟ್ ಹಾಕೊಂಡು ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು. ಈಗ ಧನ್ಯವಾದ. ಈಗ ಅಮೆಝಾನ್ ಪ್ರೈಮ್ ನಟಭಯಂಕರ ಐತೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು. ಅಲ್ಲ ಒಂದ್ ನಿಮಿಷ ನಿಮ್ಗೆ ಅಲ್ಲ ಪ್ರಥಮ್ ಒಂದು ಬಿಟ್ಟಲ್ಲಿ ನೋಡಿದೆ ನಾನು, ನಿಮ್ಗೂ ರೂಮ್ ಕರೀತಾರಲ್ಲ, ಏನೋ ವಿಷಯ ಇದೆಯಾ ನಿಮ್ದು? ಅಲ್ಲ ಅದಕ್ಕಷ್ಟು ಜೋರಾಗಿ ಬನ್ನಿ ಅಂತ ಕರೀತಾವ್ರಲ್ಲ ಅಂತ. ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ. ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ, ಸತ್ಯನೇ ಹೇಳ್ತೀನಿ. ನಾನ್ ಸುಳ್ಳು ಹೇಳಲ್ಲ. ನಾನು ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ. ನಾನು ಸುಳ್ಳು ಹೇಳಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ, ತುಂಬಾ ಒಳ್ಳೆ ಪ್ರೈಸ್ಗೆ ನಟಭಯಂಕರ್ನ ಕಲರ್ಸ್ ಕೊಟ್ಟೆ. ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟು ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ. ಸೆಲೆಬ್ರಿಟೀಸ್ ಅನ್ನೇ ಬರೀ ಇದನ್ನೇ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್, ಈವೆಂಟ್ಸ್. ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು, ಗ್ರೌಂಡ್ ಒಂದ್ಸಲ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಮುಂಬೈ ಡೆಲ್ಲಿ ನಡೀತಲ್ಲ, ಅದೇ ಸಮೀಕ್ಷೆನ ಆಯ್ತಿರ್ತದೆ. ನೀ ಯಾಕಪ್ಪ ಇದು ಜನಸಾಮಾನ್ಯರು ಮಾತಾಡ್ಸೋರು ಹೆಂಗಿರ್ಬಾರ್ದು? ನಾನು ನೆಕ್ಸ್ಟ್ ಹೆಂಗಿರ್ ಕರ್ನಾಟಕದಲ್ಲೇ ಬರ್ತದೆ, ಫಸ್ಟ್ ನೈಟ್ ಮೂವಿ ಬರ್ತದೆ, ಜನಗಳನ್ನೆಲ್ಲ ನೋಡ್ಕೊ ಬರಮ್ಮ ಅಂತ ಹೊಂಟೋಗ್ಬಿಟ್ಟೆ. ಅಲ್ಲಿ ಪುಣ್ಯಪ್ಪ ಸಿಕ್ಕಾಬಿಟ್ಮೇಲೆ ಕೇಳದೆ ಒಂದ್ ಪ್ರಶ್ನೆ, ಅದನ್ನೇ ಇಟ್ಕೊಂಡೆಲ್ಲ ಹೊಡಿತವ್ರೆ. ಅವ್ನ್ ಕರೆದ್ಬಿಟ್ಟ ಅಂತ ಅವ್ನು ಹೇಳಿದ್ದೇ ಬೇರೆ. ಅವ್ನ್ಗೆ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ, ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್, ಅಷ್ಟೇ ಕೇಳಿದ್ದು. ಅದ ಬಿಟ್ಬಿಡಿ, ಈಗ ಮದುವೆನಾರು ಆಗ್ಲಿ ಇನ್ನೊಂದಾರು ಮಾಡ್ಲಿ ಬಿಟ್ಬಿಡಿ. ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್. ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ. ಯಾಕೆಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ. ಅಲ್ಲ ಒಂದ್ ನಿಮಿಷ, ಅದು ರೂಮಲ್ಲಿ ಸಿನಿಮಾ ನೋಡೋಣ ನಟಭಯಂಕರ್ನ, ಸುಮ್ನೆ. ಈಗ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟು ಆನ್ ಏರ್ ಆಗಲ್ಲ. ಯಾರು ಸತ್ತೋದ್ರು ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ. ಇವ್ರು ಪ್ರೊಡ್ಯೂಸರ್ ಅವ್ರು ಯಾರೋ ಒಬ್ರು ತೀರ್ಕೊಬಿಟ್ರು, ಸೂಸೈಡ್ ಹೆಸರೇನು ಅಲ್ಲ, ಸಣ್ಣ ಸ್ಕ್ರಾಲಿಗಲ್ಲಿ ಹೊಂಟೋಯ್ತು. ಯಾರೋ ಪ್ರೊಡ್ಯೂಸರ್ ಹೆಸರು ಸೌಂದರ್ಯ ಜಗದೀಶ್. ಆ ಜಗದೀಶ್ ತೀರ್ಕೊಬಿಟ್ರು, ಟುಬುಕ್ಕು ಒಂದು ರೌಂಡ್ ಅಲ್ಲಿ ಹೊಂಟೋಯ್ತು. ನಿಂದೇ ಹೈಲೈಟ್ ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ 14 ಕಾನ್ಸ್ಟಿಟ್ಯೂನ್ಸಿ, ಅದು ಟುಬುಕ್ಕನ್ ಬಂದು ಹೊಂಟೋಯ್ತು. ಎಲೆಕ್ಷನ್ ಒಟ್ಟೊಂದ್ ದಿನ ಬರೀ ನಿಂದೆ. ಅಂದ್ರೆ ನಿನ್ ನ್ಯೂಸ್ ನಾನ್ ನೀನ್ ಮಾಡಿದೆ ಅಂತೂ ಹೇಳಲ್ಲಕ್ಕಪ್ಪ. ನೀನಾಗಿ ನೀನೇ ಬಂದೇನೋ ಉತ್ತರ ಕೊಡೋ ತನಕ ನಿನ್ನ ಇವ್ರು ಬಿಡಲ್ಲ. ನಿನ್ನವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ, ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ. ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗು. ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.